ನಮಸ್ಕಾರ. ನಾನು ನಿಮ್ಮ ರಾಮ್ ಕಿಶನ್. ಲಿವಿಂಗ್ ಲೆಸನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ನಾನು ನಿಮ್ಮ ಎದುರಿಗೆ ಬಂದಿರೋದು ಇವತ್ತು. ಅದೇನಂತಂದರೆ, ಯಾಕೆ ಮಕ್ಕಳು ಇಂಜಿನಿಯರಿಂಗ್ ಡಿಗ್ರಿನ ಪರ್ಸೀವ್ ಮಾಡಬಾರ್ದು ಹೈಯರ್ ಎಜುಕೇಷನ್ಗೆ ಅಂತ. ಅದಕ್ಕೊಂದು ಕಾರಣ ಇದೆ. ನಿಮಗೆಲ್ಲ ಶಾಕ್ ಆಗ್ಬೋದು, ಯಾಕೆ ಇವನು ಈ ಥರ ಇಂಜಿನಿಯರಿಂಗ್ ಕೋರ್ಸ್ನ ಮಾಡಬಾರ್ದು ಅಂತ ಡಿಸ್ಕರೇಜ್ ಮಾಡ್ತಾ ಇದ್ದಾನೆ ಅಂತ. ಅದು ನಾನು ಕೆಲವೊಂದು ಕಾರಣಗಳನ್ನ ನಿಮಗೆ ಹೇಳಕ್ ಹೋದ್ರೆ ಮೋಸ್ಟ್ಲಿ ನಿಮಗೂ ರಿಯಲೈಸ್ ಆಗ್ಬೋದು. ಏನಂತಂತಂದ್ರೆ, ಇಂಜಿನಿಯರಿಂಗ್ ಎಲ್ರಿಗೂ ತಂದೆ ತಾಯಿಗೂ ಈಗಿನ ಟ್ರೆಂಡಲ್ಲಿ ಐ ಟಿ ಕಂಪ್ನಿಗಳಲ್ಲಿ ತುಂಬಾ ಕಡೆ ಎಲ್ಲ ಕೆಲಸ ಸಿಗೋದು ನೋಡಿದ್ರೆ ಎಲ್ಲ ತಂದೆ ತಾಯಂದ್ರಿಗೂ ಆಸೆ ಇರುತ್ತೆ, ನಮ್ಮ ಮಕ್ಳಿಗೂ ಇಂಜಿನಿಯರಿಂಗ್ ಮಾಡಿಸ್ಬೇಕು, ನಮ್ಮ ಮಕ್ಕಳನ್ನು ಒಳ್ಳೆ ಕಂಪ್ನಿಲಿ ಕೆಲಸ ಮಾಡಿ ಒಳ್ಳೆ ಸಂಬಳ ಅರ್ನ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ಅಭಿಪ್ರಾಯ ಇರುತ್ತೆ, ಮಕ್ಳಿಗೂ ಇರುತ್ತೆ. ಯಾಕಂದ್ರೆ ಅವ್ರ ಫ್ರೆಂಡ್ಸು ಪಿ ಯು ಸಿ ಮಾಡುವಾಗ ಸುಮಾರು ಕಡೆ ಎಲ್ಲ ಅವ್ರ ಫ್ರೆಂಡ್ಸು ಇಂಜಿನಿಯರಿಂಗ್ ಮಾಡಬೇಕು ಅಂತ ಮಾತಾಡ್ಕೊಂಡಿರ್ತಾರೆ. ಆಮೇಲೆ ಆಬ್ವಿಯಸ್ಲಿ ಎಲ್ಲ ಈಗಿನ ಜನರು ಹೈಯರ್ ಎಜುಕೇಷನ್ ಪರ್ಸೀವ್ ಮಾಡೋದರಲ್ಲಿ ಇಂಜಿನಿಯರಿಂಗ್ ಒಂದು ಟಾಪ್ ಆಪ್ಷನ್ ಅಂತ ಎಲ್ಲರೂ ಅನ್ಕೋತಾರೆ. ಡಾಕ್ಟರ್ ಆಗ್ಬೋದು, ಇಂಜಿನಿಯರಿಂಗ್ ಆಗ್ಬೋದು. ಬಟ್ ಇದರಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಇತ್ತೀಚಿನ ಕೆಲವೊಂದು ವರ್ಷಗಳಲ್ಲಿ ಈ ಡಿಮಾಂಡ್ ಅಂಡ್ ಸಪ್ಲೈ ಅಂತ ಒಂದು ಹೇಳ್ತೀವಿ ನೋಡಿ. ಯಾವಾಗಲೂ ಡಿಮಾಂಡ್ ಕಮ್ಮಿ ಇರುತ್ತೆ, ಸಪ್ಲೈ ಜಾಸ್ತಿ ಇದ್ದಾಗ ಅನ್ಎಂಪ್ಲಾಯ್ಮೆಂಟ್ ಇತ್ತೀಚೆಗೆ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಕಾಣಿಸ್ಕೊತಾ ಇದೆ. ಈಗ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂತಂತಂದ್ರೆ, ಈ ಕರ್ನಾಟಕದಲ್ಲಿ ಸುಮಾರು ಒಂದು 200 ಕಾಲೇಜ್ಗಳು ಇಂಜಿನಿಯರಿಂಗ್ದೇ ಕರ್ನಾಟಕದಲ್ಲಿ ನಿಮ್ಗೆ ನೋಡಕ್ ಸಿಗುತ್ತೆ. ಸೊ ಒಂದು ಲೆಕ್ಕಾಚಾರದ ಪ್ರಕಾರ ಒಂದು ವರ್ಷಕ್ಕೆ ಒಂದು ಕಾಲೇಜಿಂದ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಕಾಲೇಜಿಂದ 100 ಮಕ್ಕಳು ನಿಮ್ಗೆ ಏನಾದರೂ ಹೊರಗಡೆ ಪಾಸ್ ಆಗಿ ಬಂದರೆ, ಫೈನಲ್ ಇಯರ್ ಮುಗಿಸಿ, 200 ಕಾಲೇಜಲ್ಲಿ ಸುಮಾರು 40,000 ಮಕ್ಕಳು ಬರೀ ಕರ್ನಾಟಕದಿಂದಲೇ ಫೈನಲ್ ಇಯರ್ ಮುಗಿಸಿ ಕೆಲಸಕ್ಕೆ ಅಂತ ಅವಕಾಶ ಹುಟ್ಟಿಸ್ಕೊಂಡು ಬರೋರಿದ್ದಾರೆ. ಸೊ 40,000 ಜನರಿಗೆ ನಿಜವಾಗ್ಲೂ ಡಿಮಾಂಡ್ ಅಂತ ಇದೆಯಾ ಫೀಲ್ಡಲ್ಲಿ? ಅದು ಒಂದು ಕ್ವಶನ್ ಆಗುತ್ತೆ. 40,000 ಜನ ಓದಿರೋರು ಎಲ್ಲರಿಗೂ ಕೆಲಸ ಸಿಗೋ ಚಾನ್ಸಸ್ ಇದೆಯಾ? ಇದು ಸ್ವಲ್ಪ ಡೌಟ್ಫುಲ್ ವಿಷಯ. ಯಾಕಂದ್ರೆ ಎಲ್ಲ ಇಂಜಿನಿಯರಿಂಗ್ ಮಾಡಿದ ಎಲ್ಲ ಮಕ್ಕಳಿಗೂ ಕೆಲಸ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಯಾಕಂತಂದ್ರೆ ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸ್ ಆಗಿರೋದ್ರಿಂದ ಇದರಲ್ಲಿ ಅಪ್ಲಿಕೇಶನ್ ಅಂತ ಒಂದು ಏನು ಓದಿರೋ ಜ್ಞಾನ ಇದು ಯೂಸ್ ಆಗಬೇಕು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಅಂತಂದರೆ, ತುಂಬ ಡೀಪ್ ಆಗಿ ಹೋಗಿ ಆ ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಬಿಲಿಟಿ ಯೂಸ್ ಮಾಡಿಕೊಂಡು ಒಂದು ಇಂಜಿನಿಯರಿಂಗ್ ಸಬ್ಜೆಕ್ಟ್ಗಳನ್ನ ಅರ್ಥ ಮಾಡಿಕೊಂಡು ಒಂದು ಪ್ರಾಡಕ್ಟ್ ಮಾಡೋದಾಗಲಿ, ಅದು ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಕಂಪ್ನೀಲಿ ಮಾಡೋದಾಗಲಿ, ಈ ಸ್ಕಿಲ್ ಏನು ಕಂಪ್ನೀಲಿ ಬೇಕಾಗಿದೆ ಅದು ಎಲ್ಲ ಪಾಸಾಗಿರೋ ಎಲ್ಲ 40,000 ಮಕ್ಕಳಿಗೂ ಇದು ಸ್ವಲ್ಪ ಸಿಗೋದು ಕಮ್ಮಿ, ಆ ನಾಲೆಜ್. ಒಂದು ಕಾರಣ ಏನಂತಂದರೆ, ಫಸ್ಟ್ ಆಫ್ ಆಲ್ ಇಂಜಿನಿಯರಿಂಗ್ ಕಾಲೇಜ್ಗಳು ಎಲ್ಲವೂ ಟಾಪ್ ಕಾಲೇಜಸ್ ಇರೋದಿಲ್ಲ. ಕೆಲವೊಂದು ರೂರಲ್ ಕಾಲೇಜಸ್ ಇರುತ್ತೆ, ಕೆಲವೊಂದು ತುಂಬ ಫೇಮಸ್ ಕಾಲೇಜಸ್ ಇರುತ್ತೆ. ಬಟ್ ಏನಂತಂದರೆ, ಇದರಲ್ಲಿ ಎಲ್ಲರೂ ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ಲ ಕಾಲೇಜಲ್ಲೂ ಸಿಗೋದು ಕಮ್ಮಿ. ಆಮೇಲೆ ಅಲ್ಲಿ ಲ್ಯಾಬೊರೇಟರಿಗಳು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಕೆಲವೊಂದು ಕಾಲೇಜಲ್ಲಿ. ಬರೀ ಸೀಟ್ ಸಿಕ್ಕು ಆಮೇಲೆ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಿಬಿಟ್ರೆ ಎಲ್ರಿಗೂ ಕೆಲಸ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಈಗ ಎಲ್ಲೋ ಒಂದು ಕಡೆ ಪೇಪರಲ್ಲಿ ಆ್ಯಡ್ ಹಾಕಿರ್ತಾರೆ, ಎಲ್ಲೋ ಒಂದು ಕಡೆ ಜಾಬ್ ಇದೆ ಅಂತ ಹೋಗಿ ನೋಡಿದಾಗ ನಾವು ಗಮನಿಸ್ದಂಗೆ 1-2-3 ಪೋಸ್ಟ್ ಜಾಬ್ ಓಪನಿಂಗಿಗೆ ಒಂದು 100-150 ಜನ ಕ್ಯೂವಲ್ಲಿ ಕೂತಿರ್ತಾರೆ. ಅವರು ಅದರಲ್ಲಿ ಎಲ್ಲರೂ ಕ್ವಾಲಿಫೈ ಆಗಿ 3 ಜನರನ್ನ ರಿಕ್ವೈರ್ಮೆಂಟ್ ಇರುವಾಗ 150 ಜನ ಇಂಟರ್ವ್ಯೂ ಅಟೆಂಡ್ ಮಾಡಿರೋದು ನಾವು ಸುಮಾರು ಸರಿ ನೋಡಿರ್ತೀವಿ. ಸೊ ಅವಾಗ ಆಗುತ್ತೆ, ಆಬ್ವಿಯಸ್ಲಿ 3 ಜನಕ್ಕೆ ಕೆಲಸ ಸಿಕ್ಕ ಮಿಕ್ಕಿದ 147 ಜನ ವಾಪಸ್ ಬರೋದು ಸುಮಾರು ಕಡೆ ನಾವು ಕಾಣಿಸಿದೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಇಂಜಿನಿಯರಿಂಗ್ ಅನ್ನೋ ಈ ಡಿಗ್ರಿಲಿ ಓದಿರೋ ಎಲ್ಲರಿಗೂ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಮಾಡೋದು ಕಷ್ಟ ಎಲ್ಲ ಕಂಪ್ನಿಗಳು ಹೋಗಿ. ಅದರಲ್ಲಿ ಕೆಲವೊಂದು ಕಂಪ್ನಿಗಳೆಲ್ಲ ಟಾಪ್ ಕಾಲೇಜಸ್ ಅಂತ ಏನು ಇರುತ್ತೆ, ಕರ್ನಾಟಕದಲ್ಲಾಗಿರ್ಬೋದು ಇಲ್ಲ ಎಲ್ಲ ಇಂಡಿಯಾದಲ್ಲೇ ಆಗಿರ್ಬೋದು, ಎಲ್ಲ ಕೆಲವೊಂದು ಶಾರ್ಟ್ ಲಿಸ್ಟ್ ಮಾಡಿ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಒಂದು ಮಾಡ್ತಾರೆ. ಸೊ ಅಲ್ಲಿ ಎಲ್ಲ ಟಾಪ್ ಕಾಲೇಜಸ್ ಕೆಲವೊಂದು ಶಾರ್ಟ್ ಲಿಸ್ಟೆಡ್ ಕಾಲೇಜಸ್ ಇಂದ ಕ್ಯಾಂಡಿಡೇಟ್ಗಳನ್ನ ಕ್ಯಾಂಪಸ್ ಇಂಟರ್ವ್ಯೂ ಮಾಡಿ ಅಲ್ಲಿಂದ ಸೆಲೆಕ್ಟ್ ಮಾಡಿ ತಗೊಂಡ್ಬರ್ತಾರೆ. ಸೊ ಅವಾಗ ಏನಾಗುತ್ತೆ, ಒಂದು ಸರಿ ಕ್ಯಾಂಪಸ್ ಇಂಟರ್ವ್ಯೂ ಆಗಲಿಲ್ಲ ಅಂದರೆ ಮಕ್ಕಳಿಗೆ ಹೊರಗಡೆ ಫೈಲ್ ಹಿಡ್ಕೊಂಡು ಹೋಗಿ ಗಲ್ಲಿ ಸುತ್ತಬಿಟ್ಟು ಕಂಪ್ನಿ ಹುಡ್ಕೊಂಡು ಕೆಲಸ ಸಿಗೋದನ್ನ ಸುಮಾರು ಸರಿ ನೋಡಿದೀವಿ. ಒಬ್ಬರು ಇಂಜಿನಿಯರಿಂಗ್ ಮಾಡಿ ವರ್ಷಗಟ್ಲೆಗೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದು ಇಲ್ಲಿ ಪರದಾಟ ಪಟ್ಟು ಕೆಲಸ ಸಿಗುತ್ತೆ ಅಂತ ಕಡೆಗೆ ಒಂದು ಕಡೆನೂ ಕೆಲಸ ಸಿಗದೆ ಕಡೆಗೆ ಯಾವುದೋ ಒಂದು ಓದಿರೋ ಫೀಲ್ಡ್ ಬಿಟ್ಟು ಬೇರೆ ಯಾವುದೋ ಕೆಲಸದಲ್ಲಿ ಸೇರಿಕೊಂಡು 10-12 ಸಾವಿರ ರೂಪಾಯಿ ಕೆಲಸ ಮಾಡೋರಿದ್ದಾರೆ. ಸೊ ಅದೊಂದು ಸಿಚುವೇಶನ್ನು ಕ್ರಿಯೇಟ್ ಆಗುತ್ತೆ. ಅದು ಯಾಕೆ ಆ ಥರ ಆಗುತ್ತೆ ಅಂದರೆ, ಒಂದು
ಪ್ರಾಕ್ಟಿಕಲ್ ನಾಲೆಜ್ ಅವ್ರಿಗೆ ಕಮ್ಮಿ ಇರುತ್ತೆ. ಯಾಕಂದರೆ ಓದಿರೋ ಜ್ಞಾನ ಬುಕ್ಕಲ್ಲಿ ಓದಿರೋದೇ ಬೇರೆ, ಇಂಡಸ್ಟ್ರಿಲಿ ಯೂಸ್ ಆಗೋ ಸ್ಕಿಲ್ಲೇ ಬೇರೆ. ಸೊ ಆ ಥರ ಇರೋದ್ರಿಂದ ಏನಾಗ್ಬಿಡುತ್ತೆ, ಇಲ್ಲಿ ಬಂದಾಗ ಅವ್ರೇನೋ ಅನ್ಕೋತಾರೆ ನಾವು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀನಿ ನನಗೇನೋ ಕೆಲಸ ಸಿಕ್ಬಿಡುತ್ತೆ ಅಂತ. ಬಟ್ ಅವ್ರು ಒಂದು 2-3 ಕಂಪ್ನೀಲಿ ಕೆಲಸ ಅಂತ ಹೋಗಿ ಟ್ರೈ ಮಾಡಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಅವ್ರು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡೋಷ್ಟರಲ್ಲಿ ಅವ್ರಿಗೆ ರಿಯಲೈಸ್ ಆಗಿರುತ್ತೆ ಇದು ನಾವು ಓದಿರೋದು ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಿತ್ತು ಅಂತ. ಸೊ ಈ ಬೇರೆ ಬೇರೆ ಡಿಗ್ರಿ ಕೋರ್ಸ್ಗಳನ್ನ ಕಂಪೇರ್ ಮಾಡಿದ್ರೆ ಇಂಜಿನಿಯರಿಂಗ್ ಅನ್ನೋ ಡಿಸಿಪ್ಲಿನಲ್ಲಿ ಪ್ರಾಕ್ಟಿಕಲ್ ಅಪ್ಲಿಕೇಬಿಲಿಟಿ ಅನ್ನೋದು ಒಂದು ಏನಿರುತ್ತಲ್ಲ, ನಾಲೆಜ್ನ ಅಪ್ಲೈ ಮಾಡಿ ಅದನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಗಳು ಏನು ಬೇಕಾಗಿರುತ್ತೆ ಅದು ಓದಿರೋ ಎಲ್ಲ ಮಕ್ಕಳಿಗೂ ಅದು ಆಗಲ್ಲ. ಆ್ಯಕ್ಚುಲಿ ಒಂದು ಸರ್ವೇನೇ ಹೇಳುತ್ತೆ ಬರೀ 3% ಅಷ್ಟೇ ಎಂಪ್ಲಾಯಬಲ್ ಸ್ಕಿಲ್ ಅಷ್ಟೇ. ಈಗ 40,000 ಮಕ್ಕಳು ಅಂದರೆ ಬರೀ ಒಂದು 3% ಅಷ್ಟೇ ಅಂತೆ ಆ್ಯಕ್ಚುಲಿ ಇಲ್ಲಿ ಎಂಪ್ಲಾಯಬಿಲಿಟಿ ಅಂತ ಒಂದು ಏನೋ ಇರುತ್ತಲ್ಲ, ಮಕ್ಕಳಿಗೆ ಉದ್ಯೋಗ ಅಂತ ಕೊಡೋ ಅಂತ ಯೋಗ್ಯತೆ ಇರೋದು ಬರೀ 3% ಅಷ್ಟೇ ಅಂತೆ ಮಕ್ಕಳಿಗಿರೋದು. ಸೊ ಹಂಗಾಗಿ ಎಲ್ಲ ಮಿಕ್ಕಿದ ಎಲ್ಲ ಮಿಕ್ಕಿದ ಏನು ಪರ್ಸೆಂಟೇಜ್ ಇದೆ ಅದ್ರಲ್ಲಿ ಎಲ್ಲ ಮಕ್ಕಳಿಗೂ ಅದು ಕೆಲಸ ಸಿಗೋಷ್ಟು ಸ್ಕಿಲ್ ಇರೋದಿಲ್ಲ ಅಂತ. ಅದ್ರಲ್ಲಿ ಸುಮಾರು ಕಾರಣ ಇದೆ. ಒಂದು, ಅವರು ಓದಿರೋ ಜ್ಞಾನ ಅಷ್ಟಕ್ಕಷ್ಟೇ ಮಾರ್ಕ್ಸ್ಗೋಸ್ಕರ ಓದಿ ಬಂದಿರೋರಾಗಿರ್ಬೋದು. ಇಲ್ಲ ಅವರು ಒಂದು ಸಾಫ್ಟ್ ಸ್ಪೋಕನ್ ಸ್ಕಿಲ್ ಅಂತ ಒಂದು ಏನಿರುತ್ತೆ ಅದು ಅಷ್ಟಕ್ಕಷ್ಟೇ ಇರುತ್ತೆ. ಆಮೇಲೆ ಎಷ್ಟೋ ಜನ ಗ್ರಾಮೀಣ ಪ್ರದೇಶದಿಂದ ಬಂದಿರೋರಾಗಲಿ, ಕೆಲವೊಂದೆಲ್ಲ ಸಣ್ಣ ಪುಟ್ಟ ಕಾಲೇಜಲ್ಲಿ ಮುಂಚೆಯಿಂದ ಅವ್ರು ಇಂಗ್ಲೀಷು ಅಷ್ಟು ಅಚ್ಚುಕಟ್ಟಾಗಿ ಮಾತಾಡೋಕ್ಕೆ ಬರೋದಿಲ್ಲ. ಬರೀ ಮಾರ್ಕ್ಸ್ ತೆಗಿಯೋದಕ್ಕೋಸ್ಕರ ಇಲ್ಲ ಎಕ್ಸಾಮ್ ಬರೆಯೋದಕ್ಕೋಸ್ಕರ ಅಷ್ಟೇ ಬೇಸಿಕ್ ಲೆವೆಲ್ ನಾಲೆಜ್ ಇಂಗ್ಲೀಷಲ್ಲಿ ಇರುತ್ತೆ. ಅವ್ರು ಇಂಟರ್ವ್ಯೂ ಅಂತ ಫೇಸ್ ಮಾಡೋಕ್ಕೆ ಹೋದಾಗ ಅಲ್ಲೆಲ್ಲ ಇಂಗ್ಲೀಷಲ್ಲೇ ಮಾತಾಡೋರು ಇರ್ತಾರೆ, ಅವ್ರಿಗೆ ಇಂಗ್ಲೀಷ್ ಜ್ಞಾನ ಒಂದು ಇರೋದಿಲ್ಲ. ಆಮೇಲೆ ಅವ್ರಿಗೆ ಬೇಕಾಗಿರೋ ಸೌಕರ್ಯ ಕಾಲೇಜಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರು, ಆಮೇಲೆ ಲ್ಯಾಬೊರೇಟರಿಗಳು, ಅದನ್ನ ನಾಲೆಜ್ ಗ್ರಾಸ್ ಮಾಡೋಕ್ಕೆ ಸಫಿಷಿಯೆಂಟಾಗಿ ಯಾವ ಟೂಲ್ಗಳು ಇರೋದಿಲ್ಲ ಅಲ್ಲಿ ಎಷ್ಟೋ ಕಾಲೇಜುಗಳೆಲ್ಲ ಹೊಸಬ್ರೇ ಇರ್ತಾರೆ, ಓದ್ಕೊಳ್ಳೋಕ್ಕೆ ಟೀಚರ್ಸ್ ಅಂತ ಹೇಳ್ಕೊಡೋಕ್ಕೆ ಟೀಚರ್ಸ್ ಎಲ್ಲ ಅಷ್ಟಕ್ಕಷ್ಟೇ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರು ಇರ್ತಾರೆ. ಸೊ ಏನೋ ಸೀಟ್ ಸಿಕ್ಬಿಡ್ತು ಅಂತ ಇಂಜಿನಿಯರಿಂಗ್ ಮಾಡೋಕ್ಕಂತ ಹೋಗಿ ಸೀಟ್ ಸಿಕ್ಕಿದ ತಕ್ಷಣ ಹೋಗಿ ಪಾಸಿಂಗ್ ಮಾರ್ಕ್ಸ್ ಅಂತ ತೆಗೆಯೋದಾಗಲಿ, ಇಲ್ಲ ಅಷ್ಟಕ್ಕಷ್ಟೇ ಓದಿ ಪಾಸ್ ಆಗಿಬಿಟ್ರೆ ಸಾಕು, ಅಷ್ಟಕ್ಕೆ ಎಕ್ಸಾಮಲ್ಲಿ ಪಾಸ್ ಆಗಿಬಿಟ್ರೆ ಕೆಲಸ ಸಿಕ್ಬಿಡುತ್ತೆ ಅಂತ ಅಂದ್ಕೊಂಡು ಎಷ್ಟೋ ಜನ ಇಂಜಿನಿಯರಿಂಗ್ ಮುಗಿಸ್ಬಿಡ್ತಾರೆ. ಬಟ್ ಅಲ್ಲಿ ಆಗೋದು ಏನಂತಂದರೆ ಫೈನಲ್ ಇಯರ್ ಬರೋಷ್ಟರಲ್ಲೇ ಈ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಕೆಲವೊಬ್ರಿಗೆ ಆಗೋದಿಲ್ಲ. ಆಮೇಲೆ ಹೊರಗಡೆ ಫೈಲ್ ಹಿಡ್ಕೊಂಡೆಲ್ಲ ಓಡಾಡಿಕೊಂಡು ಕೆಲಸ ಅಂತ ಹುಡ್ಕೊಳಕ್ಕೆ ಹೋದರೆ ಅಲ್ಲಿ ಸಿಗೋದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಎಷ್ಟೋ ಜನ ಇಲ್ಲಿ ಬೆಂಗಳೂರಿಗೆ ಬಂದು ಕೆಲಸ ಅಂತ ದಿನ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಫೈಲ್ ಹಿಡ್ಕೊಂಡು ಅಲಿಯೋರು ಇದ್ದಾರೆ. ಸೊ ಅದೆಲ್ಲ ಆ್ಯಕ್ಚುಲಿ ಇದೆಲ್ಲ ಕೆಲವೊಂದು ಕಾರಣಗಳಾಗುತ್ತೆ. ಈಗ ಎಷ್ಟೋ ಜನಕ್ಕೆ ನಿರಾಸೆ ಆಗುತ್ತೆ, ನಾನು ಇಷ್ಟು ಕಷ್ಟಪಟ್ಟು ಇಂಜಿನಿಯರಿಂಗ್ ಓದಿಸಿದೆ, ನಮ್ಮ ತಂದೆ ತಾಯಿನೂ ಇಂಜಿನಿಯರಿಂಗ್ ಎಲ್ಲ ಓದಿಸಿದ್ರು, ಬಟ್ ಯಾವುದು ನನಗೆ ಉಪಯೋಗ ಆಗಲಿಲ್ಲ ಅಂತ ತಂದೆ ತಾಯಿಗೂ ಬೇಜಾರಾಗುತ್ತೆ. ಬೇರೆಯವ್ರ ಮಕ್ಕಳು ಏನು ನೌಕರಿ ಮಾಡ್ತಾರೆ ಅಂಥೇಳಿ ತಮ್ಮ ಮಕ್ಕಳು ಆ ಥರ ಆಗಲಿಲ್ಲ ಅನ್ನೋದೊಂದು ಕೊರಗಿರುತ್ತೆ. ಆಮೇಲೆ ಅವ್ರಿಗೆ ನಿರಾಸೆನೂ ಆಗಿದ್ದು ನಾನು ಸುಮಾರು ಸರಿ ಕಡೆ ನೋಡಿದ್ದೀನಿ. ಸೊ ಇದೊಂದೆಲ್ಲ ಕೆಲವೊಂದು ಮ್ಯಾಟ್ರ್ ಆಗುತ್ತೆ. ಇಂಜಿನಿಯರಿಂಗ್ ಮಾಡೋದನ್ನು ನಾನು ಮಾಡಬೇಡ ಅಂತ ಹೇಳ್ತಾ ಇಲ್ಲ. ಬೇಸಿಕಲಿ ನಿಮಗೆ ಪ್ಯಾಷನ್ ಅಂತ ಮನಸ್ಸಲ್ಲಿ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದ್ದು ಅದ್ರ ಮೇಲೆ ಪ್ಯಾಷನ್ ಅಂತ ಇದ್ದರೆ, ನಿಜವಾಗ್ಲೂ ಇಂಜಿನಿಯರಿಂಗ್ ಅಂದರೆ ಏನು, ಅದರಿಂದ ನಾನು ಯಾವ ಥರ ಉಪಯೋಗ ಮಾಡ್ಕೋಬಲ್ಲೆ, ಆಮೇಲೆ ಅಪ್ಗ್ರೇಡ್ ಯಾವ ಥರ ಸ್ಕಿಲ್ಲಲ್ಲಿ ಅಪ್ಗ್ರೇಡ್ ಆಗ್ತಾ ಇರಬೇಕು. ಆಮೇಲೆ ಸುಮ್ಮನೆ ಯಾವುದೋ ಓದಿರೋ ಬುಕ್ಕಿಂದನೇ ಎಷ್ಟೋ 40 ಸಬ್ಜೆಕ್ಟು ಇಂಜಿನಿಯರಿಂಗ್ ಇದು ಡಿಸಿಪ್ಲಿನಲ್ಲಿ ಓದಿರೋ 40 ಸಬ್ಜೆಕ್ಟಲ್ಲಿ ನಿಮಗೆ ಆ್ಯಕ್ಚುಲಿ 1-2 ಅಷ್ಟೇ ಸ್ಕಿಲ್ಗಳು ಯೂಸ್ ಆಗುತ್ತೆ ಇಂಜಿನಿಯರಿಂಗಿಗೆ. ಯಾವುದೋ ಒಂದು ಈಗ ಎಲ್ಲ ಓದ್ತಾರೆ ಎಲೆಕ್ಟ್ರಾನಿಕ್ಸ್ ಅಂದ್ಕೊಳ್ಳಿ, ಅದರಲ್ಲಿ 40-45 ಸಬ್ಜೆಕ್ಟ್ಗಳನ್ನ ಓದ್ತಾರೆ. ಆಮೇಲೆ ಯಾವುದೋ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೋಗಿ ಯಾವುದೋ ಕಂಪ್ನಿಲಿ ಸೇರ್ಕೋತಾರೆ. ಮಿಕ್ಕಿದ್ದು ಓದಿರೋ 1-2 ಸಬ್ಜೆಕ್ಟ್ ಸಾಫ್ಟ್ವೇರ್ ಸ್ಕಿಲ್ಗಳನ್ನ ಬಿಟ್ಟು ಮಿಕ್ಕಿದ್ದು ಎಲ್ಲ ಯಾವ ಸಬ್ಜೆಕ್ಟ್ಗಳು ಅಲ್ಲಿ ಯೂಸೇ ಆಗೋದಿಲ್ಲ. ಆ್ಯಕ್ಚುಲಿ ಅವ್ರೇನೋ ಹೇಳ್ಕೊಂಡು ಓದ್ಕೊಂಡು ಕಷ್ಟಪಡ್ತಾರೆ. ಹಂಗಂತ ನೀವು ಯಾವುದು ಓದದೆ ಪಾಸ್ ಆಗೋಕ್ಕೂ ಅಂತೂ ಆಗಲ್ಲ, ಓದಬೇಕು, ಕಷ್ಟಪಟ್ಟು ಓದಿರ್ತೀರಿ. ಈಗ ಯಾರೋ ಮೆಕ್ಯಾನಿಕಲ್ ಓದಿರೋ ಇಂಜಿನಿಯರ್ಸ್ ಎಲ್ಲ ಹೋಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದನ್ನ ನೀವು ನೋಡಿರ್ತೀರಿ. ಸೊ ಈ ಥರ ಇರೋದ್ರಿಂದ ನಿಮಗೆ ನಿಜವಾಗ್ಲೂ ಪ್ಯಾಷನ್ ಅಂತ ಇಂಜಿನಿಯರಿಂಗ್ ಸಬ್ಜೆಕ್ಟ್ಗಳಲ್ಲಿ ಇದೆಯಾ? ನೀವು ಓದಿರೋದೆಲ್ಲ ಎಸ್ಪೆಷಲಿ ಮ್ಯಾಥ್ಸ್ ಅನ್ನೋದು ತುಂಬ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟು ತುಂಬ ಹೆಲ್ಪ್ ಆಗುತ್ತೆ ಇಂಜಿನಿಯರಿಂಗ್ ಇದರಲ್ಲಿ. ಯಾಕಂದರೆ ಅನಾಲಿಟಿಕಲ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ತುಂಬ ಮುಖ್ಯ ಆಗುತ್ತೆ ಆ್ಯಕ್ಚುಲಿ. ಅದ್ರ ಜೊತೆ ಕಮ್ಯುನಿಕೇಷನ್ನು. ಆಮೇಲೆ ಇದರಲ್ಲಿ ಬೇರೆ ಕೋರ್ಸ್ಗಳು ಓದಿರೋ ಥರ ಇದರಲ್ಲಿ ಸಿಂಪಲ್ಲಾಗಿ ಸುಮ್ಮನೆ ಹೋಗಿ ಕೆಲಸ ಮಾಡಿ ಬರ್ತೀನಿ ಅಂತ ಇರಲ್ಲ. ಇದರಲ್ಲಿ ನಿಮ್ಮನ್ನು ನಂಬಿ ಫಾರಿನ್ ಕಂಪ್ನಿಗಳು ಕೆಲಸ ಕೊಟ್ಟಾಗ ನಿಮ್ಮ ಮೇಲೆ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಕಮ್ಯುನಿಕೇಷನ್ನು ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅನ್ನೋದು ತುಂಬ ಬೇಕಾಗುತ್ತೆ ಈ ಫೀಲ್ಡಲ್ಲಿ. ಎಷ್ಟೋ ಜನ ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ ಫಸ್ಟ್ ಲೆವೆಲ್ ಇಂಟರ್ವ್ಯೂ ಅಲ್ಲೇ ಫೇಲ್ ಆಗಿಬಿಡ್ತಾರೆ. ಯಾಕಂತಂದರೆ ಅಲ್ಲಿ ಫಸ್ಟಿಗೆ ಬರೋದೇ ಒಂದು ಆ್ಯಪ್ಟಿಟ್ಯೂಡ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಆ್ಯಪ್ಟಿಟ್ಯೂಡ್ ಟೆಸ್ಟಲ್ಲಿ ಎಷ್ಟೋ ಜನಕ್ಕೆ ಎಷ್ಟೋ ಆನ್ಸರ್ಗಳು ಗೊತ್ತೇ ಆಗಲ್ಲ, ಅರ್ಥವೇ ಆಗಲ್ಲ ಕ್ವಶನ್ಗಳು. ಅವ್ರು ಅಂದ್ಕೊಂಡಿರೋದೇ ಒಂದು, ಅಲ್ಲಿ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಹೋದಾಗ ಅಲ್ಲಿ ಆಗಿರೋದೇ ಒಂದಾಗುತ್ತೆ.
ಸೊ ಇದೆಲ್ಲ ತುಂಬ ಮುಖ್ಯ ಆಗುತ್ತೆ. ಇಂಜಿನಿಯರಿಂಗ್ ಅಂತಂದರೆ ನಿಮಗೆ ಕೋರ್ ಪ್ಯಾಷನ್ ಅಂತ ಏನು ಮನಸ್ಸಲ್ಲಿ ಇದ್ದರೆ ಇಂಜಿನಿಯರಿಂಗ್ ಮಾಡಿದ್ರೆ ನನಗೆ ಅದರಲ್ಲಿ ಸಂಪೂರ್ಣ ಡೀಪಾಗಿ ಜ್ಞಾನ ತೊಗೊತೀನಿ, ಇದ್ರದ್ದು ಇದೇನು ಅಂತ ನಿಮ್ಗೆ ಅರ್ಥ ಆಗೋದಿದ್ರೆ ಮಾತ್ರ ಇಂಜಿನಿಯರಿಂಗ್ ಮಾಡಿ. ಇಲ್ಲಾಂದರೆ ಸುಮಾರು ಫೀಲ್ಡ್ಗಳಿದೆ ಇದರಲ್ಲಿ. ಯಾವುದೋ ಒಂದು ಪ್ರಾಕ್ಟಿಕಲ್ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಲೈಕ್ ಡಿಪ್ಲೊಮಾನೋ, ITIನೋ, ಇಲ್ಲ BCOMೋ, ಇಲ್ಲ BScನೋ, ಈ ಥರದ ಕೋರ್ಸ್ಗಳನ್ನ ಹಾಕಿದ್ರೆ ನಿಮಗೆ ಕೆಲಸ ಅಂತ ಸಿಗೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಆ್ಯಕ್ಚುಲಿ ಇಂಜಿನಿಯರಿಂಗ್ ಮಾಡಿದವರಿಗೆ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ, ಅವರು ಇಂಜಿನಿಯರಿಂಗ್ ಫೀಲ್ಡ್ ಬಿಟ್ಟು ಬೇರೆ ಯಾವ್ದಾದ್ರು ಕಂಪ್ನಿ ಕೆಲಸ ಸೇರ್ಕೊಳ್ಳೋಕ್ಕೂ ಅವ್ರಿಗೆ ಒಂಥರ ನಾಚಿಕೆ ಆಗುತ್ತೆ. ಆಮೇಲೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಓದಿರೋದು ಈ ಥರದ ಕೆಲಸ ಮಾಡೋಕ್ಕ ಅಂತ ಒಂದು ಭಾವನೆ ಬರುತ್ತೆ. ಸೊ ಅದು ಆಬ್ವಿಯಸ್ಲಿ, ಯಾಕಂದರೆ ಅಷ್ಟು ಕಷ್ಟಪಟ್ಟು ಇಂಜಿನಿಯರಿಂಗ್ ಕೆಲಸದಲ್ಲಿ ಸೇರ್ಕೊಂಡು ಇಂಜಿನಿಯರ್ ಆಗಬೇಕು ಅಂತ ಕನಸಲ್ಲಿ ಅವರು ಇಷ್ಟೆಲ್ಲ ಶ್ರಮಪಟ್ಟು ತಂದೆ ತಾಯಿ ಓದಿಸಿ ಅವರು ಒಂದು ಡಿಗ್ರಿನ ಮುಗಿಸಿರ್ತಾರೆ. ಬಟ್ ಆಬ್ವಿಯಸ್ಲಿ ಈಗ ಎಷ್ಟೋ ಸರಿ ನಾವು ನೋಡಿರ್ತೀವಿ, ಈ ಇಂಜಿನಿಯರಿಂಗ್ ಮಾಡಿದ್ರೆಲ್ಲ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ಕೋತಾರೆ. ಅದು ಯಾಕಂತಂದರೆ ತುಂಬ ಕಡೆ ಅವರು ಬೇರೆ ಆಪ್ಷನ್ ಇಲ್ಲ ಅಂತ ಇಲ್ಲೆಲ್ಲ ಓಡಾಡಿ ಅಟ್ಲೀಸ್ಟ್ ಸರ್ವೈವಲ್ಗಾದರೂ ಒಂದು ಒಂದು ಕೆಲಸ ಅಂತ ಇರಲಿ ಅಂತ BPO ಅಂತ ಒಂದು ಕಾಲ್ ಸೆಂಟರ್ ಅಂತ ಫೋನ್ ಕಾಲ್ ಅಟೆಂಡ್ ಮಾಡೋಕ್ಕೆ ಅಂತ ಕೆಲಸಕ್ಕೆ ಹೋಗಿರೋದು ನಾವೆಲ್ಲ ನೋಡಿರ್ತೀವಿ. ಸೊ ಇದೆಲ್ಲ ಆಗೋದು ಯಾಕಂತಂದರೆ, ನಿಮಗೆ ನೀವು ಅಂದ್ಕೊಂಡಿರೋ ಟೆಕ್ನಿಕಲ್ ಕೋರ್ಸಲ್ಲಿ ನಿಮಗೆ ಕೆಲಸ ಸಿಗಲ್ಲ ಅನ್ನೋ ಒಂದು ಬೇಜಾರಲ್ಲೇ ಅವರು ಬೇರೆ ವಿಧಿ ಇಲ್ಲ ಅಂತ ಇಲ್ಲಿ ಸರ್ವೈವ್ ಆಗೋಕ್ಕಾದರೂ ಅಟ್ಲೀಸ್ಟ್ ಕೋರ್ಸ್ಗಳು ಮಾಡ್ಕೋತಾರೆ ಬಂದು. ಅಲ್ಲಿ ಓದಿರೋ ಸಬ್ಜೆಕ್ಟ್ಗಳೇ ಬೇರೆ ಇರುತ್ತೆ, ಇಲ್ಲಿ ಬಂದು ಮತ್ತೆ ಎಕ್ಸ್ಟ್ರಾ ಬೇರೆ ಕೋರ್ಸ್ಗಳೆಲ್ಲ ಮಾಡಿಕೊಂಡು ಅದಕ್ಕೊಂದಿಷ್ಟು ಹಣ ಖರ್ಚು ಮಾಡಿ ಆಮೇಲೆ ಇಲ್ಲಿ ಎಲ್ಲೋ ಈಗ ಅಕಾಮಿಡೇಷನ್ ಇರಲ್ಲ, ಇಲ್ಲೆಲ್ಲ ಬಂದು ಕಷ್ಟಪಡ್ಕೊಂಡು ಎಲ್ಲೋ PGಲಿ ಇರ್ತಾರೆ, ಆಮೇಲೆ ಏನೋ ಒಂದು ರೂಮ್ ಮಾಡ್ಕೊಂಡಿರ್ತಾರೆ. ಇದೆಲ್ಲ ಆಗುತ್ತೆ, ನಾವು ನೋಡಿದ್ದೀವಿ ಬೆಂಗಳೂರಲ್ಲಿ. ಸೊ ಅದಕ್ಕೆ ನಾನು ಹೇಳೋದೇನಂತಂದರೆ, ನೀವು ಇಂಜಿನಿಯರಿಂಗ್ ಓದಲೇಬೇಕು ಅನ್ನೋದಾದರೆ ಗಟ್ಟಿ ಮನಸ್ಸಿಂದ ಅದನ್ನು ಡೀಪಾಗಿ ಸಬ್ಜೆಕ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳಿ. ಸಬ್ಜೆಕ್ಟ್ಗಳ ಅರ್ಥ ಆದಾಗಲೇ ನಿಮಗೆ ಅದರದ್ದು ಜ್ಞಾನ ಅಂತ ಬರುತ್ತೆ. ಈಗ ಯಾವುದೋ ಒಂದು ಫೀಲ್ಡ್, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು, ಆಟೋಮೊಬೈಲ್ ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, ಆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಗಳನ್ನ ಅರ್ಥ ಮಾಡ್ಕೊಂಡು ನಾನು ಎಷ್ಟು ಅದನ್ನು ಪ್ರಾಕ್ಟಿಕಲ್ ಲೈಫಲ್ಲಿ ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೋದು ಅನ್ನೋದೊಂದು ಜ್ಞಾನ ನಿಮ್ಗೆ ಇರಬೇಕು. ಬರೀ ಮಾರ್ಕ್ಸ್ಗೋಸ್ಕರ ಯಾವುದೇ ಸಬ್ಜೆಕ್ಟ್ಗಳನ್ನ ಓದಿ ಪಾಸ್ ಆಗೋದಲ್ಲ, ಅದರಿಂದ ಯಾವ ಉಪಯೋಗನೂ ಆಗಲ್ಲ ಆ್ಯಕ್ಚುಲಿ. ಸೊ ನಾನು ಅದನ್ನೇ ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿದ್ದು. ಸೊ ನಾನು ಇಂಜಿನಿಯರಿಂಗ್ ಮಾಡಲೇಬಾರ್ದು, ಅದರಿಂದ ಯಾವ ಫ್ಯೂಚರ್ ಇಲ್ಲ ಅಂತ ಡಿಸ್ಕರೇಜ್ ಮಾಡ್ತಾ ಇಲ್ಲ. ಪ್ರಾಬ್ಲಮ್ ಏನಂತಂದರೆ, ಆಲ್ ಓವರ್ ಇಂಡಿಯಾ ಸುಮಾರು 1,00,000ಕ್ಕಿಂತ ಜಾಸ್ತಿನೇ ಇರ್ಬೋದು ಮೋಸ್ಟ್ಲಿ. ಅಷ್ಟು ಜನ ಇಂಜಿನಿಯರಿಂಗ್ ವರ್ಷದಲ್ಲಿ 1,00,000ಕ್ಕಿಂತ ಜಾಸ್ತಿ ಜನ ಮಾಡ್ತಾರಂತೆ ಕೋರ್ಸ್ಗಳನ್ನ. ಬಟ್ ಎಲ್ರಿಗೂ ಕೆಲಸ ಸಿಗುತ್ತೆ ಅಂತ ಯಾರಿಗೂ ಗ್ಯಾರಂಟಿ ಇಲ್ಲ. ಬರೀ ಒಂದು 5 to 10% ಮೋಸ್ಟ್ಲಿ ಎಂಪ್ಲಾಯಬಲ್ ಕೇಪಬಿಲಿಟಿ ಇರೋರು ಇರ್ತಾರೆ. ಮಿಕ್ಕವ್ರಿಗೆಲ್ಲ ಅವ್ರಿಗೆ ಯಾವುದು ಇಂಜಿನಿಯರಿಂಗ್ ರಿಲೇಟೆಡ್ ಕೆಲಸಗಳೇ ಸಿಗೋದಿಲ್ಲ. ಎಲ್ಲ ಸುಮಾರು ಜನ ಓದಿರೋದೇ ಒಂದು, ಮಾಡೋ ಕೆಲಸಗಳೇನೆ ಒಂದು. ಆ ಥರ ಇದ್ದಾಗ ನೀವು ಪಟ್ಟಿರೋ ಶ್ರಮನೂ ವೇಸ್ಟ್ ಆಗುತ್ತೆ. ಯಾರೋ ನಿಮ್ಗಿಂತ ಬೇರೆಯವ್ರಿಗೆ ನಿಜವಾಗ್ಲೂ ಇಂಜಿನಿಯರಿಂಗ್ ಸೀಟ್ ಬೇಕಾಗಿರುತ್ತೆ, ಅವ್ರಿಗೆ ಸಿಗೋ ಅವಕಾಶನ ನಾವು ಹಾಳು ಮಾಡ್ದಂಗೆ ಆಗುತ್ತೆ. ಬೇರೆಯವ್ರಿಗೆ ಒಂದು ಸೀಟು ವೇಸ್ಟ್ ಆಗುತ್ತೆ. ನಾವು ಓದಿರೋ ಫೀಲ್ಡಲ್ಲಿ ನಮ್ಗೆ ಕೆಲಸ ಸಿಕ್ಕಿಲ್ಲ, ನಾವು ಅದನ್ನು ಬಿಟ್ಟು ಬೇರೆದೇನೋ ಮಾಡಿದ್ರೆ ಅಟ್ಲೀಸ್ಟ್ ಬೇರೆ ಅವಕಾಶವಾದಿಗಳಿಗೆ ಯಾರಿಗಾದ್ರೂ ನಿಜವಾಗ್ಲೂ ಇಂಜಿನಿಯರಿಂಗ್ ಸಬ್ಜೆಕ್ಟಲ್ಲಿ ಓದೋರಿಗೆ ಎಷ್ಟೋ ಕೆಳಗೆ ನಾವು ಸೀಟ್ ಸಿಕ್ಕಿಲ್ಲ ಅಂತ ಪರದಾಡ್ತೀವಿ. ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಸೊ ಅಷ್ಟು ಬಿಟ್ಟರೆ ಬೇರೆ ಕೋರ್ಸ್ಗಳು ಸುಮಾರು ಇದೆ ಇದರಲ್ಲಿ. ಈಗ ಯಾವುದೋ ಒಂದು ಈಗ ಬೆಂಗಳೂರಲ್ಲಂತೂ ಒಂದು PUC ಮಾಡಿದ್ರಾಗಲಿ, BA BCom ಮಾಡಿದ್ರಾಗಲೇ 10-15 ಸಾವಿರ ರೂಪಾಯಿ ಸಂಬಳ ಈಗ ಈಸಿಯಾಗಿ ಮಾಡ್ತಾರೆ. ಯಾಕಂದರೆ ಅವರಿಗೆ ಈ ಥರದ್ದೆಲ್ಲ ಬ್ಯಾರಿಯರ್ಸ್ ಇರಲ್ಲ. ಅಂದರೆ ನಾವು ಈಗ ಇಂಜಿನಿಯರಿಂಗ್ ಓದಿದ್ದಕ್ಕೆ ಇಂಜಿನಿಯರಿಂಗ್ ಕೆಲಸಕ್ಕೆ ಹೋಗಬೇಕು ಅಂತ ಆ ಥರ ಎಲ್ಲ ಇರಲ್ಲ. ಆಮೇಲೆ ಅದರಲ್ಲಿ ಸಬ್ಜೆಕ್ಟ್ಗಳೆಲ್ಲ ತುಂಬ ಈಸಿ ಇರುತ್ತೆ. ಆಮೇಲೆ ಅದರಲ್ಲಿ ಅಪಾರ್ಚುನಿಟಿಗಳು ಜಾಸ್ತಿ ಇರುತ್ತೆ. ಮೇನ್ ಯಾವ ಕೋರ್ಸ್ ನೀವು ಓದಿದ್ರೂ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ತುಂಬ ಅಚ್ಚುಕಟ್ಟಾಗಿ ಮಾತಾಡಬೇಕು, ಶೈನೆಸ್ ಇರಬಾರ್ದು. ಸೊ ನೀವು ಸ್ವಲ್ಪ ಇಂಗ್ಲೀಷ್ ಸ್ವಲ್ಪ ಚೆನ್ನಾಗಿ ಮಾತಾಡೋದಾದರೆ ಇನ್ನೂ ಜನಕ್ಕೆ ಇಂಟರ್ವ್ಯೂ ಸೆಲೆಕ್ಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಇಂಟರ್ವ್ಯೂ ಮಾಡೋರಿಗೆ. ಸೊ ಅದು ಮೇನ್ ಲ್ಯಾಂಗ್ವೇಜು, ಆಮೇಲೆ ಬಾಡಿ ಲ್ಯಾಂಗ್ವೇಜ್ ತುಂಬ ಮ್ಯಾಟ್ರ್ ಆಗುತ್ತೆ. ನೀವು ಸ್ವಲ್ಪ ನಿಮ್ಮ ಪರ್ಸ್ನಲ್ ಸಾಫ್ಟ್ ಸ್ಕಿಲ್ಸ್ಗಳನ್ನೆಲ್ಲ ಡೆವಲಪ್ ಮಾಡಿಕೊಂಡ್ರೆ ನಿಮಗೆ ಈವನ್ ITI ಮಾಡಿ ಪ್ಲಂಬಿಂಗ್ ಕೆಲಸ ಮಾಡೋರಾಗಲಿ, ಎಲೆಕ್ಟ್ರಿಷಿಯನ್ಸ್ ಆಗಲಿ, ಇಲ್ಲ ಬೇರೆ ಯಾರೋ ಈಗ ಸಪೋರ್ಟ್ ಕಸ್ಟಮರ್ ಕೇರ್ ಅಂತ, ಕಸ್ಟಮರ್ ಟೆಕ್ನಿಕಲ್ ಸಪೋರ್ಟ್ ಅಂತ ಸುಮಾರು ಕೆಲಸಗಳು ಖಾಲಿ ಇದೆ ಬೆಂಗಳೂರಲ್ಲಿ, ಇಲ್ಲ ಬೇರೆ ಊರೆಲ್ಲ ಆಗಿರ್ಬೋದು. ಸುಮಾರು ಕಡೆ ನಿಮ್ಗೆ ಓಪನಿಂಗ್ಸ್ IT ಕಂಪ್ನಿಲೇ ಇದೆ. ಇತ್ತೀಚೆಗಂತೂ ಕೆಲವೊಂದು ಹೊಸ ಸ್ಟಾರ್ಟಪ್ ಕಂಪ್ನಿಗಳು ಅಂತ ಮಾಡ್ತಾರೆ, ಅದರಲ್ಲಿ ಸುಮಾರು ಕೆಲಸಗಳು ನಿಮಗೆ ಓಪನಿಂಗ್ಸ್ ಸಿಗುತ್ತೆ. ಸೊ ನಿಜವಾಗ್ಲೂ ನೀವು ಇಂಜಿನಿಯರಿಂಗೇ ಮಾಡ್ತೀನಿ ಅನ್ನೋದಾದರೆ ಆಲ್ ದ ಬೆಸ್ಟ್, ನಿಮ್ಗೆ ಒಳ್ಳೇದಾಗಲಿ. ಬಟ್ ಏನಂತಂದರೆ ಸಬ್ಜೆಕ್ಟ್ಗಳನ್ನ ಕೋರ್ ಆಗಿ ತಿಳ್ಕೊಂಡು ನೀವು ಅದನ್ನು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಯಶಸ್ಸು ಖಂಡಿತವಾಗಿ ಸಿಗುತ್ತೆ. ಯಾವುದೋ ಸುಮ್ಮನೆ ಏನೋ ಅಂದ್ಕೊಂಡು ಮನೇಲಿ ಫೋರ್ಸ್ ಮಾಡಿದ್ರು ಅಂತ ತಂದೆ ತಾಯಿ ಬಲವಂತಕ್ಕೆ ಓದಿ ಇಂಜಿನಿಯರಿಂಗು. ನೀವು ನೋಡಿರ್ತೀರಿ ಫಿಲ್ಮ್ 3 Idiotsಲ್ಲಿ ಯಾವ ಥರ ಆಗಿರುತ್ತೆ ಅಂಥೇಳಿ. ಅದರಲ್ಲಿ 3 ಜನ ಓದ್ತಾರೆ, ಅದರಲ್ಲಿ 2 ಜನಕ್ಕೆ ಇಂಜಿನಿಯರಿಂಗ್ ಮಾಡೋ ಇಷ್ಟನೇ ಇರೋಲ್ಲ. ಅವ್ರ ಪೇರೆಂಟ್ಸ್ ಫೋರ್ಸ್ಗೆ ಅವರು ಇಂಜಿನಿಯರಿಂಗ್ ಮಾಡಿರೋದನ್ನ ನೀವು ನೋಡಿರ್ತೀರಿ.
ಸೊ ಇಷ್ಟೇ ನಾನು ಹೇಳಬೇಕಾಗಿರೋದು. ನೆಕ್ಸ್ಟ್ ಟೈಮ್ ನಿಮಗೆ ಇನ್ನೊಂದು ಟಾಪಿಕ್ ಜೊತೆಗೆ ನಾನು ಮತ್ತೆ ಬರ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಒಂದು ಬೆಲ್ ಐಕಾನ್ ಅಂತ ಒಂದು ನಮ್ಮ ಚಾನಲಲ್ಲಿ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ಅಲರ್ಟ್ ಆಗ್ತೀರಿ. ಸೊ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಾನು ಇನ್ನೊಂದು ಹೊಸ ಟಾಪಿಕ್ ಜೊತೆಗೆ ನಿಮ್ಮ ಎದುರಿಗೆ ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.